ಎಲ್ರಿಗೂ ನಮಸ್ಕಾರ. ಪ್ರೀತಿಯ SSLC ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾನು 2024-25ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಥಮ ಭಾಷೆ ಕನ್ನಡ 1 ಈ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ಕ್ವೆಶ್ಚನ್ ಪೇಪರನ್ನು ಬಿಟ್ಟಿದ್ದಾರೆ. ಇವತ್ತಿನ ತರಗತಿಯಲ್ಲಿ ನಾನು ಪ್ರಶ್ನೆ ಪತ್ರಿಕೆ 1 ಹಾಗೂ ಅದರ ಉತ್ತರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಯಾರ್ಯಾರು ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಪ್ರಶ್ನೆ ಪತ್ರಿಕೆಗೆ ಹೋಗಿಬಿಡೋಣ. ಮೊದಲನೇದಾಗಿ ಕ್ವೆಶ್ಚನ್ ನಂಬರ್ 1, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅಂದರೆ ಇದು ಒಂದು ಪ್ರಶ್ನೆ ಇರುತ್ತೆ, 4 ಆಪ್ಷನ್ ಇರುತ್ತೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಯಾವುದು ಕರೆಕ್ಟ್ ಆನ್ಸರ್ ಅನ್ನೋದನ್ನು ಆರಿಸ್ಕೊಂಡು ಕ್ರಮಾಕ್ಷರದೊಂದಿಗೆ ಬರೀಬೇಕು. ಈಗ ಪ್ರಶ್ನೆ ನಂಬರ್ 1ಲ್ಲಿ 1 ಅಂತ ಬರೆದು ಅದರ ಮುಂದೆ ಯಾವ ಆಪ್ಷನ್ ಕರೆಕ್ಟ್ ಇದೆ ಹಾಗೂ ಕರೆಕ್ಟ್ ಆನ್ಸರ್ ಏನು ಅನ್ನೋದನ್ನು ಬರೀಬೇಕು. ಪ್ರಶ್ನೆ 1, ಕನ್ನಡ ವರ್ಣಮಾಲೆಯ ವರ್ಗದ ಪಂಚಮಾಕ್ಷರಗಳು. ಆಪ್ಷನ್ಸ್: ಅಲ್ಪ ಪ್ರಾಣಾಕ್ಷರ, ಮಹಾಪ್ರಾಣಾಕ್ಷರ, ಅನುನಾಸಿಕ, ಯೋಗವಾಹಕಗಳು. ಕನ್ನಡ ವರ್ಣಮಾಲೆಯ ವ್ಯಂಜನಾಕ್ಷರಗಳಲ್ಲಿ ಂಗ ಅಂದರೆ ಕ ಕ ಗ ಗದಲ್ಲಿ ಂಗ, ಚ ಚ ಜ ಜ ಞ, ಹಾಗೆ ಂಗ ಞ ಣ ನ ಮ ಏನಿದೆ ಇದು ಅನುನಾಸಿಕ. ಹಾಗಾಗಿ ಆಪ್ಷನ್ ಸಿ ಅನುನಾಸಿಕ ಕರೆಕ್ಟ್ ಆನ್ಸರ್. ಪ್ರಶ್ನೆ 2, ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು. ವಿಭಕ್ತಿ ಪ್ರತ್ಯಯಕ್ಕೆ ಹೋದರೆ ಗೊತ್ತಾಗುತ್ತೆ ಇದು. ಆಪ್ಷನ್ಸ್: ಸಂಪ್ರದಾನ, ಅಪಾದಾನ, ಅಧಿಕರಣ, ಕರ್ಣಾರ್ಥ. ಇಲ್ಲಿ ಆಪ್ಷನ್ ಬಿ ಅಪಾದಾನ ಕರೆಕ್ಟ್ ಆನ್ಸರ್. ಪಂಚಮಿ ವಿಭಕ್ತಿ ಅಪಾದಾನ. ಪ್ರಶ್ನೆ 3, ದೇವರು ನಿಮಗೆಲ್ಲರಿಗೂ ಶುಭವನ್ನುಂಟು ಮಾಡಲಿ. ಇಲ್ಲಿ ಮಾಡಲಿ ಅನ್ನೋ ಪದಕ್ಕೆ ಗೆರೆ ಎಳೆದಿದ್ದಾರೆ. ಗೆರೆ ಎಳೆದ ಪದದ ಕ್ರಿಯಾರೂಪ ಏನು ಅಂತ ಹೇಳಬೇಕು. ಆಪ್ಷನ್ಸ್: ವಿಧ್ಯರ್ಥಕ, ಸಂಭವನಾರ್ಥಕ, ನಿಷೇಧಾರ್ಥಕ, ಆತ್ಮಾರ್ಥಕ. ಮಾಡಲಿ ಅನ್ನೋದು ವಿಧ್ಯರ್ಥಕ ಪದ. ಪ್ರಶ್ನೆ ನಂಬರ್ 4, ಬಹುರ್ವಿಹಿ ಸಮಾಸದ ಪದವಿದು. ಆಪ್ಷನ್ ಎ ಮುಕ್ಕಣ್ಣು, ಬಿ ಕಡೆಗಣ್ಣು, ಸಿ ಕಂಗೆಡು, ಡಿ ಚಕ್ರಪಾಣಿ. ಚಕ್ರವನ್ನು ಯಾರು ಕೈಯಲ್ಲಿ ಹಿಡಿದಿದ್ದಾರೋ, ಚಕ್ರವನ್ನು ಪಾಣಿಯಲ್ಲಿ ಹಿಡಿದಿರುವನು ಯಾವನೋ ಅವನು ಚಕ್ರಪಾಣಿ ಅಂತ. ಇದು ಬಹುವ್ರೀಹಿ ಸಮಾಸಕ್ಕೆ ಉದಾಹರಣೆ. ಪ್ರಶ್ನೆ 5, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು. ಆಪ್ಷನ್: ಸಾಮಾನ್ಯ ವಾಕ್ಯ, ಬಿ ಸಂಯೋಜಿತ ವಾಕ್ಯ, ಸಿ ಮಿಶ್ರ ವಾಕ್ಯ, ಡಿ ಪ್ರಶ್ನಾರ್ಥಕ ವಾಕ್ಯ. ಕರೆಕ್ಟ್ ಆನ್ಸರ್ ಬಿ ಸಂಯೋಜಿತ ವಾಕ್ಯ. ಹಾಗೆ ಪ್ರಶ್ನೆ 6, ತರುವಾಯ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ಸ್: ಅವಧಾರಣಾರ್ಥಕಾವ್ಯಯ, ಅನುಕರಣಾವ್ಯಯ, ಸಾಮಾನ್ಯಾರ್ಥಕಾವ್ಯಯ, ಕ್ರಿಯಾರ್ಥಕಾವ್ಯಯ. ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಸಾಮಾನ್ಯಾರ್ಥಕಾವ್ಯಯ. ಹಾಗೆ ಮುಂದಿನ ಪ್ರಶ್ನೆ ನಂಬರ್ 2, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೀಬೇಕು. ಇಲ್ಲಿ 4 ಪ್ರಶ್ನೆ ಇರುತ್ತೆ, ಪ್ರಶ್ನೆಯೊಂದಕ್ಕೆ 1 ಅಂಕ. ಪ್ರಶ್ನೆ 7, ವೈಶಾಖ ಬೇಸಗೆ ಪ್ರತಿಹಾರಿ ಡ್ಯಾಶ್. ಪ್ರತಿಹಾರಿ ಪಡಿಯರ. ಪ್ರಶ್ನೆ 8, ಚಲುವಿಕೆ ತದ್ದಿತಾಂತ ಭಾವನಾಮ, ತಿನ್ನುವಿಕೆ ಡ್ಯಾಶ್. ತಿನ್ನುವಿಕೆ ಕೃದಂತ ಭಾವನಾಮ. ಪ್ರಶ್ನೆ 9, ಮಕ್ಕಳು ಮರಿ ಜೋಡುನುಡಿ, ಬಟ್ಟಬಯಲು ಡ್ಯಾಶ್. ಬಟ್ಟಬಯಲು ಇದು ದ್ವಿರುಕ್ತಿ. ಪ್ರಶ್ನೆ 10, ಮನುಷ್ಯ ರೂಢನಾಮ, ಪೂಜಾರಿ ಡ್ಯಾಶ್. ಪೂಜಾರಿ ಅನ್ವರ್ತನಾಮ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 7 ಪ್ರಶ್ನೆ ಇರುತ್ತೆ, ಪ್ರಶ್ನೆಯೊಂದಕ್ಕೆ 1 ಅಂಕ. ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು. ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಯೋಚಿಸಿತು. ಪ್ರಶ್ನೆ 12, ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು. ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಪ್ರಶ್ನೆ 13, ಗಡಿ ಪ್ರದೇಶಗಳಲ್ಲಿ ಬ್ಲ್ಯಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ. ಗಡಿ ಪ್ರದೇಶಗಳಲ್ಲಿ ವಿಮಾನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಬ್ಲ್ಯಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ. ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು. ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಸಹೋದರನಾದಂತಹ ಸೂರ್ಯಮಿತ್ರನ ಬಳಿಗೆ ಕಳಿಸ್ತಾಳೆ. ಪ್ರಶ್ನೆ 15, ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು. ಕುದುರೆಯನ್ನು ಲವನು ತನ್ನ ಉತ್ತರೀಯದಿಂದ ಕಟ್ಟಿದನು. ದ್ರೋಣನು ಪರಶುರಾಮನ ಬಳಿಗೆ ಏಕೆ ಬಂದನು. ದ್ರೋಣನು ಪರಶುರಾಮನ ಬಳಿಗೆ ದ್ರವ್ಯಾರ್ಥಿಯಾಗಿ ಬಂದನು, ಅಂದರೆ ದ್ರವ್ಯವನ್ನು ಬೇಡದಕ್ಕೆ ಬಂದನು. ಪ್ರಶ್ನೆ 17, ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗೆರೆದ ಬ್ರಿಟಿಷ್ ಅಧಿಕಾರಿಯ ಹೆಸರೇನು. ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗೆರೆದ ಬ್ರಿಟಿಷ್ ಅಧಿಕಾರಿ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯರ್. ಹಾಗೆ ಮುಂದಿನ ಪ್ರಶ್ನೆಗಳು. ಪ್ರಶ್ನೆ 4, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಪ್ರಶ್ನೆಯೊಂದಕ್ಕೆ 2 ಅಂಕ, 10 ಪ್ರಶ್ನೆ ಇರುತ್ತೆ.
ಈ ಯಾವ ಪ್ರಶ್ನೆಗಳಿಗೂ ಉತ್ತರವನ್ನು ನಾನು ಹೇಳಲ್ಲ, ಪ್ರಶ್ನೆಗಳನ್ನು ಓದ್ತಾ ಹೋಗ್ತೀನಿ. ಪ್ರಶ್ನೆ 18, ಹುಲಿಯು ಹಿಂದಿನಿಂದ ಹಾರಿಕೊಳ್ಳದಿರಲು ಕಾರಣಗಳು ಯಾವುವು? ಪ್ರಶ್ನೆ 19, ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿಯು ನಿರಾಶೆಯಿಂದ ಹೇಳಿದ ಮಾತುಗಳು ಯಾವುವು? ಪ್ರಶ್ನೆ 20, ಲಕ್ಷ್ಮಣನು ಅಣ್ಣನಾದ ರಾಮನನ್ನು ಸಂತೈಸಿದ ಬಗೆ ಹೇಗೆ? ಪ್ರಶ್ನೆ 21, ಶಬರಿಯು ರಾಮನ ಸ್ವಾಗತಕ್ಕಾಗಿ ಮಾಡಿಕೊಂಡಿದ್ದ ಸಿದ್ಧತೆಗಳನ್ನು ತಿಳಿಸಿ. ಪ್ರಶ್ನೆ 22, ಕರ್ಣನು ಯುದ್ಧದ ವಿಚಾರದಲ್ಲಿ ಕೈಗೊಂಡ ತೀರ್ಮಾನವನ್ನು ಬರೆಯಿರಿ. ಪ್ರಶ್ನೆ 23, ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳು ಯಾವುವು? ಪ್ರಶ್ನೆ 24, ಪುಟ್ಟಪೋರಿ ಏಕೆ ಮೂಕವಿಸ್ಮಿತಳಾಗಿದ್ದಾಳೆ? ಪ್ರಶ್ನೆ 25, ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು? ಪ್ರಶ್ನೆ 26, ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಪ್ರಶ್ನೆ 27, ಶುಕನಾಸನು ತಿಳಿಸಿರುವಂತೆ ರಾಜರ ಪ್ರಕೃತಿಯನ್ನು ಕುರಿತು ಬರೆಯಿರಿ. ವಿದ್ಯಾರ್ಥಿಗಳೇ, ಇದಕ್ಕೆ ಆನ್ಸರ್ ಯಾವುದಕ್ಕೂ ಹೇಳಿಲ್ಲ ನಾನು. ಹಾಗಂತ ನಿಮಗೆ ಯಾವುದಾದ್ರೂ ಆನ್ಸರ್ ಗೊತ್ತಾಗಿಲ್ಲ ಅಂದರೆ ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಪ್ರಶ್ನೆ 5, ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೀಬೇಕು. 2 ಕವಿ ಪರಿಚಯ ಇರುತ್ತೆ, ಒಂದು ಗದ್ಯದ ಕಡೆಯಿಂದ ಇನ್ನೊಂದು ಪದ್ಯ ವಿಭಾಗದಿಂದ ಇರುತ್ತೆ. ಪ್ರಶ್ನೆ 1ಕ್ಕೆ 3 ಅಂಕ ಇರುತ್ತೆ, ಹಾಗೆ 6 ಅಂಕದ ಪ್ರಶ್ನೆ ಆಗಿರುತ್ತೆ ಇದು. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರಿಬೇಕು. ಪ್ರಶ್ನೆ 30, ಇದು 3 ಅಂಕದ ಪ್ರಶ್ನೆ. ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಇದು ಯಾವ ಛಂದಸ್ಸು ಅನ್ನೋದನ್ನು ನೀವು ಬರಿಬೇಕಾಗುತ್ತೆ. ಭಾನುವೇ ಸಾಲದೆ ಪಗಲನಿ ತಾನೋಂ ದೀವಿಗಗಳೂರಿದೊಡೆಯಂ ನಂದಿದೊಡೆಯಂ. ಈ ಪದ್ಯಕ್ಕೆ ಗುರು ಲಘುವನ್ನು ಮೊದಲು ಹಾಕಬೇಕು. ಗುರು ಲಘುವನ್ನು ಹಾಕಿದ ನಂತರ ಗಣಗಳಾಗಿ ವಿಂಗಡಿಸಬೇಕು. ಇದು 2 ಸಾಲು ಕೊಟ್ಟಾಗ ಕಂದ ಪದ್ಯ ಅನ್ನೋದನ್ನು ನಾವು ಗಮನದಲ್ಲಿಟ್ಕೋಬೇಕು. ಛಂದಸ್ಸು ಇದು ಕಂದ ಪದ್ಯ ಆಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಪ್ರಶ್ನೆ, ನನ್ನ ಧೈರ್ಯದ ಭೂಮಿ ಕಾಲಡಿಯೇ ಕುಸಿಯುತ್ತಿರೆ. ಇದು ಅಲಂಕಾರ, ರೂಪಕಾಲಂಕಾರ ಆಗುತ್ತೆ. ಇಲ್ಲಿ ಉಪಮೇಯ ಮತ್ತು ಉಪಮಾನ ಒಂದೇ ಎಂದು ಅಭೇದವಾಗಿ ವರ್ಣನೆ ಮಾಡಲಾಗಿದೆ. ನೋಡಿ, ಏನಂದರೆ ಧೈರ್ಯದ ಭೂಮಿ, ಉಪಮೇಯ ಧೈರ್ಯ ಅಂತ ಆಗುತ್ತೆ, ಉಪಮಾನ ಭೂಮಿ. ಹಾಗಾದರೆ ಅಲಂಕಾರ ರೂಪಕಾಲಂಕಾರ, ಉಪಮೇಯ ಧೈರ್ಯ, ಉಪಮಾನ ಭೂಮಿ. ಸಮನ್ವಯ, ಉಪಮೇಯವಾದ ಧೈರ್ಯ ಹಾಗೂ ಉಪಮಾನವಾದ ಭೂಮಿ ಎರಡೂ ಒಂದೇ ಎಂದು ಅಭೇದವಾಗಿ ವರ್ಣನೆ ಮಾಡಿರುವುದರಿಂದ ಇದು ರೂಪಕಾಲಂಕಾರವಾಗಿದೆ. ಇನ್ನು ಲಕ್ಷಣ ಬರೀಲೇಬೇಕು. ಲಕ್ಷಣಕ್ಕೂ 1 ಅಂಕ ಇದೆ, ಸಮನ್ವಯಕ್ಕೆ 1 ಅಂಕ ಇದೆ, ಮತ್ತು ಅಲಂಕಾರದ ಹೆಸರು ಬರೆದಿರೋದಕ್ಕೆ 1 ಅಂಕ ಇದೆ. ಲಕ್ಷಣ, ಉಪಮೇಯ ಹಾಗೂ ಉಪಮಾನಗಳಿಗೆ ಭೇದವು ಕಂಡುಬರುವ ಅವೆರಡೂ ಒಂದೇ ಎಂದು ವರ್ಣಿಸಿದರೆ ಅದೇ ರೂಪಕಾಲಂಕಾರ. ಹಾಗೆ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ ವಿದ್ಯಾರ್ಥಿಗಳೇ. ಪ್ರಶ್ನೆ 8, ಕೆಳಗಿನ ಗಾದೆ ಮಾತುಗಳಲ್ಲಿ ಯಾವುದಾದ್ರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೀಬೇಕಾಗುತ್ತೆ. ಗಾದೆ ಮಾತಿಗೆ 1ಕ್ಕೆ 3 ಅಂಕ, ಯಾವುದಾದ್ರೂ ಒಂದನ್ನು ಬರೀರಿ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಈ ಗಾದೆ ಮಾತನ್ನು ನಾನು ಹಾಕಿಲ್ಲ ವಿದ್ಯಾರ್ಥಿಗಳೇ, ಖಂಡಿತ ಮುಂದಿನ ದಿನಗಳಲ್ಲಿ ಹಾಕ್ತೀನಿ. ಹಾಗೆ ಆಳಾಗಬಲ್ಲವನು ಅರಸಾಗಬಲ್ಲನು, ಇದು ಮೊದಲೇ ಹಾಕಿದ್ದೀನಿ. ಯಾರು ಈ ಗಾದೆ ಮಾತನ್ನು ತಿಳಿದುಕೊಂಡ್ಲೋ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕ್ತೀನಿ. ಹಾಗೆ ಪ್ರಶ್ನೆ 9, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ಸಂದರ್ಭ ಸೂಚಿಸಿ ಬರೀಬೇಕು. 3 ಅಂಕ ಪ್ರಶ್ನೆಯೊಂದಕ್ಕೆ, 6 ಪ್ರಶ್ನೆಗಳಿರ್ತವೆ. ಪ್ರಶ್ನೆ 33, ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಪ್ರಶ್ನೆ 34, ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ ಒಬ್ಬ ಮನುಷ್ಯನಂತೆ ಇನ್ನೊಬ್ಬಳಿಲ್ಲ. ಪ್ರಶ್ನೆ 35, ಕಣ್ಣ ನೀರಂ ತೀವಿ ನೆಲನಂ ಬರೆಯುತ್ತಿರೆ. ಪ್ರಶ್ನೆ 36, ಹೊಸ ಎಚ್ಚರದಳು ಬದುಕೋಣ. ಪ್ರಶ್ನೆ 37, ಕಂತೆಯರು ಸುಯೋಧನರನೆಗೆ ಬೆಸ ಕೈವಲ್ಲಿ ಮನವಿಲ್ಲ. ಪ್ರಶ್ನೆ 38, ಬೇರೆ ಬಣ್ಣವನೇ ಕಾಣೆ. ಹಾಗೆ ಪ್ರಶ್ನೆ 10, ಪ್ರಶ್ನೆಯೊಂದಕ್ಕೆ 4 ಅಂಕ. ಇಲ್ಲಿ ಪದ್ಯವನ್ನು ಕೊಡಲಾಗಿದೆ. ಒಂದೇ ಪದ್ಯದ 2 ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ನಂಬರ್ 39, ಕೊಡಲಿ ಡ್ಯಾಶ್, ಸಿಕ್ಕದ್ದು ಡ್ಯಾಶ್, ಹಲಗಲಿ ಬೇಡರು ಪದ್ಯದ್ದಿದು. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ಪದ್ಯಭಾಗವನ್ನು ಓದಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀಬೇಕು. ಈಗಾಗಲೇ ಈ ಪದ್ಯದ ಸಾರಾಂಶದ ವಿಡಿಯೋವನ್ನು ನಾನು ಹಾಕಿದ್ದೀನಿ. ಪ್ರಶ್ನೆ 40, ಯುಗ ಯುಗಗಳ ಹಣೆ ಬರಹವರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ್ತಾ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಿಸಿ ಹಕ್ಕಿ ಹಾರುತ್ತಿದೆ. ನೋಡಿದ್ದೀರಾ ವಿದ್ಯಾರ್ಥಿಗಳೇ, ಸಾರಾಂಶವನ್ನು ಬರೆಯುವಾಗ ಮೊದಲನೇದಾಗಿ ನೀವು ಯಾವ ಪದ್ಯ ಯಾರು ಬರೆದಿರ್ತಕ್ಕಂಥದ್ದು ಆಯ್ಕೆಯನ್ನು ಬರಿಬೇಕಾಗತ್ತೆ. ಹಾಗೆ ಪದ್ಯದ ಹಿನ್ನೆಲೆ ಕಥೆಯನ್ನು ಬರೆದುಕೊಂಡು ಈ ಪ್ಯಾರಾಗ್ರಾಫಕ್ಕೆ ಸಂಬಂಧಿಸಿದ ಸಾರಾಂಶವನ್ನು ಬರೀಬೇಕು. ಹಾಗೆ ಮೌಲ್ಯವನ್ನು ಬರೀಬೇಕಾಗತ್ತೆ.
ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆಯೊಂದಕ್ಕೆ 4 ಅಂಕ. ಒಂದೊಂದು ಪ್ರಶ್ನೆಯಲ್ಲಿ 2 ಆಪ್ಷನ್ ಇದೆ, 2ರಲ್ಲಿ 1 ಬರೀಬೇಕಾಗುತ್ತೆ. 41ರಲ್ಲಿ 1, 42ರಲ್ಲಿ 1 ಬರೀಬೇಕಾಗುತ್ತೆ. ಭಾಷೆ ಸತ್ವಪೂರ್ಣವಾಗಿ ಹೇಗೆ ವಿಕಾಸಗೊಳ್ಳುತ್ತದೆ ವಿವರಿಸಿ. ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಪ್ರಶ್ನೆ 42, ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆ ಸ್ವಾರಸ್ಯವನ್ನು ಕುರಿತು ವಿವರಿಸಿ. ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿರಿ. ಅಂದರೆ ಪ್ರಶ್ನೆ 41ರಲ್ಲಿ 1, ಪ್ರಶ್ನೆ 42ರಲ್ಲಿ 1 ಬರೀಬೇಕು. ಹಾಗೆ ಇಲ್ಲಿ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಇಲ್ಲಿ 2 ಅಂಕದ 2 ಪ್ರಶ್ನೆಗಳಿದ್ದಾವೆ. ವಿದ್ಯಾರ್ಥಿಗಳೇ, ನೀವು ಪ್ರಶ್ನೆಯನ್ನು ಮೊದಲು ಓದ್ಕೊಳ್ಳಿ, ಹಾಗೆ ಉತ್ತರವನ್ನು ನೀವು ಬರೀಬೇಕಾಗತ್ತೆ. ಓಕೆ, ನೆಕ್ಸ್ಟು ಪ್ರಶ್ನೆ 14, ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೀಬೇಕು. 5 ಅಂಕದ ಪ್ರಶ್ನೆ ಇದು. ನಿಮ್ಮನ್ನು ದಾವಣಗೆರೆ ಜಿಲ್ಲೆಯ ಮಳಲಕೆರೆ ಗ್ರಾಮದ ನಿವಾಸಿ ಅನುಷಾ ಎಂದು ಭಾವಿಸಿಕೊಂಡು ಗ್ರಾಮದಲ್ಲಿ ಪದವಿ ಪೂರ್ವ ಕಾಲೇಜ್ ಆರಂಭಿಸುವಂತೆ ಕೋರಿ ಮಾನ್ಯ ಶಿಕ್ಷಣ ಸಚಿವರಿಗೆ ಪತ್ರವನ್ನು ಬರೀಬೇಕು. ಅಂದರೆ ನಿಮ್ಮನ್ನು ಅನುಷಾ ಅಂತ ತಿಳ್ಕೋಬೇಕು. ಅನುಷಾ, ಮಳಲ್ಕೆರೆ, ದಾವಣಗೆರೆ ಜಿಲ್ಲೆ. ಇದು ಫ್ರಮ್ ಅಡ್ರೆಸ್ಸು. ಯಾರು ಪತ್ರವನ್ನು ಬರಿತಾ ಇದ್ದೀರೋ ಅವರು. ಯಾರಿಗೆ ಬರಿತಾ ಇದ್ದೀರಾ? ಇವರಿಗೆ ಮಾನ್ಯ ಶಿಕ್ಷಣ ಸಚಿವರು, ಕರ್ನಾಟಕ ರಾಜ್ಯ ಸರ್ಕಾರ ಅಂತ ಬರೆದು ಪತ್ರಲೇಖನವನ್ನು ಬರೀಬೇಕಾಗುತ್ತೆ. ಹಾಗೆ ಮುಂದಿನ ಪತ್ರ, ನಿಮ್ಮನ್ನು ಮಧುಗಿರಿಯ ಸರ್ಕಾರಿ ಪ್ರೌಢಶಾಲೆಯ ನವೀನ್ ಎಂದು ಭಾವಿಸಿಕೊಂಡು ರಾಷ್ಟ್ರೀಯ ಪೋಷಣ್ ಅಭಿಯಾನ್ ಕಾರ್ಯಕ್ರಮದ ಮಹತ್ವವನ್ನು ಕುರಿತು ಮೈಸೂರಿನಲ್ಲಿ ವಾಸವಾಗಿರುವ ಗೆಳತಿ ಸವಿತಾಳಿಗೆ ಪತ್ರವನ್ನು ಬರೀಬೇಕು. ಅಂದರೆ ಯಾರಿಗೆ ಬರೀತಿದ್ದಾರೆ ನೀವು? ಸವಿತಾ, ಹಾಗೆ ಮೈಸೂರು, ಅವಳಿಗೆ ನೀವು ನವೀನ್, ಸರ್ಕಾರಿ ಪ್ರೌಢಶಾಲೆ ಮಧುಗಿರಿ ಬರೀಬೇಕು. ರಾಷ್ಟ್ರೀಯ ಪೋಷಣ್ ಅಭಿಯಾನ ಕಾರ್ಯಕ್ರಮದ ಮಹತ್ವ, ಇದರ ಕುರಿತು ನೀವು ಪತ್ರವನ್ನು ಬರೀಬೇಕಾಗುತ್ತೆ. ಹಾಗೆ ಕೊನೆಯ ಪ್ರಶ್ನೆ, ಪ್ರಶ್ನೆ ನಂಬರ್ 15, ಕೆಳಗಿನ ಯಾವುದಾದ್ರೂ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೀರಿ. ನನಗನ್ಸುತ್ತೆ 2 ಪ್ರಬಂಧವನ್ನು ನಾನು ನನ್ನ ಚಾನಲ್ನಲ್ಲೇ ಹಾಕಿದ್ದೀನಿ. ಪ್ರಶ್ನೆ 5, ರಾಷ್ಟ್ರೀಯ ಭಾವೈಕ್ಯ ಬೆಳೆಸುವಲ್ಲಿ ರಾಷ್ಟ್ರೀಯ ಹಬ್ಬಗಳ ಪಾತ್ರ, ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕು. ಇದರದ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ 2024-25ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಥಮ ಭಾಷೆ ಕನ್ನಡ 1 ಇದರ ಪ್ರಶ್ನೆ ಹಾಗೂ ಉತ್ತರವನ್ನು ತಿಳಿದುಕೊಂಡ್ರಿ. ಮುಂದಿನ ತರಗತಿಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 2 ಇದರ ಕುರಿತು ವಿವರಣೆಯನ್ನು ನೀಡುತ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.